ಗುಂಡಿಯಲ್ಲಿ ಸಿಲುಕಿದ ಬಸ್ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಬಸವನಗುಡಿಯ ಕೆಆರ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಬಸ್ ಗುಂಡಿಲ್ ಸಿಲುಕಿದೆ. ಇದರಿಂದ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಕೆಆರ್ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು ಪದ್ಮನಾಭನಗರದಿಂದ ಮಾರ್ಕೆಟ್ಗೆ ಬಿಎಂಟಿಸಿ ಬಸ್ ತೆರಳ್ತಾ ಇತ್ತು. ಈ ವೇಳೆ ಗುಂಡಿಗೆ ಚಕ್ರ ಸಿಲುಕಿದೆ. ಪೈಪ್ಲೈನ್ ಕಾಮಗಾರಿ ಎಡವಟ್ಟಿಗೆ ಬಸ್ ಚಕ್ರ ಗುಂಡಿಗೆ ಸಿಲುಕಿದೆ. ಕಾಮಗಾರಿ ಮಾಡಿ ಮಣ್ಣು ಜಲ್ಲಿ ಹಾಕಿ ಸಿಬ್ಬಂದಿಗಳು ತೆರಳಿದ್ದಾರೆ. ಸರಿಯಾಗೂ ಕೂಡ ಕಾಮಗಾರಿ ಆದಮೇಲೆ ಆ ಜಾಗವನ್ನ ಸರಿಪಡಿಸೋ ಕೆಲಸವನ್ನ ಮಾಡಲಿಲ್ಲ. ಹಾಗಾಗಿ ಇದರಿಂದ ಗುಂಡಿಗೆ ಬಸ್ ಸಿಲುಕಿದೆ. ಈ ಘಟನೆ ನಡೀತಾ ಇದ್ದಂತೆ ಪ್ರಯಾಣಿಕರನ್ನ ಕಂಡಕ್ಟರ್ ಬಸ್ಸಿಂದ ಕೆಳಗಿಳಿಸಿದ್ದಾರೆ. ಈ ರೀತಿ ಆದಾಗ ನಿಜಕ್ಕೂ ಕೂಡ ಈ ಅವ್ಯವಸ್ಥೆಗಳನ್ನ ನೋಡಿದಾಗ ಎಷ್ಟೋ ಜನ ಎಲ್ಲಿಗೋ ಪ್ರಯಾಣಿಸ್ತಾ ಇರ್ತಾರೆ, ಸಮಯಕ್ಕೆ ತಲುಪಬೇಕಾಗತ್ತೆ. ಆದ್ರೆ ಆ ಸಂದರ್ಭದಲ್ಲಿ ಈ ರೀತಿಯ ಸಿಬ್ಬಂದಿಗಳ ಎಡವಟ್ಟಿನಿಂದ ಕಾಮಗಾರಿಗಳಾದ ಮೇಲೆ ಅಲ್ಲಿ ಸರಿಯಾದ ಕೆಲಸವನ್ನು ಮಾಡೋದಿಲ್ಲ. ಸುಮ್ಮನೆ ಮಣ್ಣು ಮತ್ತೆ ಜಲ್ಲಿಕಲ್ಲನ್ನ ತುಂಬಲಿಂದ ತೆರಳಿದ್ದಾರೆ. ಬಸ್ ಹೋಗಬೇಕಾದ್ರೆ ಆ ಗುಂಡಿಗೆ ಚಕ್ರ ಸಿಲುಕಿದೆ. ಗುಂಡಿಯಲ್ಲಿ ಸಿಲುಕಿದ ಬಸ್ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಬಸವನಗುಡಿಯ ಕೆಆರ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಬಸ್ ಗುಂಡಿಲ್ ಸಿಲುಕಿದೆ. ಇದರಿಂದ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಕೆಆರ್ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು ಪದ್ಮನಾಭನಗರದಿಂದ ಮಾರ್ಕೆಟ್ಗೆ ಬಿಎಂಟಿಸಿ ಬಸ್ ತೆರಳ್ತಾ ಇತ್ತು. ಈ ವೇಳೆ ಗುಂಡಿಗೆ ಚಕ್ರ ಸಿಲುಕಿದೆ. ಪೈಪ್ಲೈನ್ ಕಾಮಗಾರಿ ಎಡವಟ್ಟಿಗೆ ಬಸ್ ಚಕ್ರ ಗುಂಡಿಗೆ ಸಿಲುಕಿದೆ. ಕಾಮಗಾರಿ ಮಾಡಿ ಮಣ್ಣು ಜಲ್ಲಿ ಹಾಕಿ ಸಿಬ್ಬಂದಿಗಳು ತೆರಳಿದ್ದಾರೆ. ಸರಿಯಾಗೂ ಕೂಡ ಕಾಮಗಾರಿ ಆದಮೇಲೆ ಆ ಜಾಗವನ್ನ ಸರಿಪಡಿಸೋ ಕೆಲಸವನ್ನ ಮಾಡಲಿಲ್ಲ. ಹಾಗಾಗಿ ಇದರಿಂದ ಗುಂಡಿಗೆ ಬಸ್ ಸಿಲುಕಿದೆ. ಈ ಘಟನೆ ನಡೀತಾ ಇದ್ದಂತೆ ಪ್ರಯಾಣಿಕರನ್ನ ಕಂಡಕ್ಟರ್ ಬಸ್ಸಿಂದ ಕೆಳಗಿಳಿಸಿದ್ದಾರೆ. ಈ ರೀತಿ ಆದಾಗ ನಿಜಕ್ಕೂ ಕೂಡ ಈ ಅವ್ಯವಸ್ಥೆಗಳನ್ನ ನೋಡಿದಾಗ ಎಷ್ಟೋ ಜನ ಎಲ್ಲಿಗೋ ಪ್ರಯಾಣಿಸ್ತಾ ಇರ್ತಾರೆ, ಸಮಯಕ್ಕೆ ತಲುಪಬೇಕಾಗತ್ತೆ. ಆದ್ರೆ ಆ ಸಂದರ್ಭದಲ್ಲಿ ಈ ರೀತಿಯ ಸಿಬ್ಬಂದಿಗಳ ಎಡವಟ್ಟಿನಿಂದ ಕಾಮಗಾರಿಗಳಾದ ಮೇಲೆ ಅಲ್ಲಿ ಸರಿಯಾದ ಕೆಲಸವನ್ನು ಮಾಡೋದಿಲ್ಲ. ಸುಮ್ಮನೆ ಮಣ್ಣು ಮತ್ತೆ ಜಲ್ಲಿಕಲ್ಲನ್ನ ತುಂಬಲಿಂದ ತೆರಳಿದ್ದಾರೆ. ಬಸ್ ಹೋಗಬೇಕಾದ್ರೆ ಆ ಗುಂಡಿಗೆ ಚಕ್ರ ಸಿಲುಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.